ಬೆಂಗಳೂರಿನ ರಾಂಕಿ ಇನ್ಫ್ರಾ ಲಿಮಿಟೆಡ್ ಸಂಸ್ಥೆಯ ಮುಖ್ಯಸ್ಥ ಆರ್.ಎಂ. ಈಶ್ವರ್ ನಾಯ್ಡು ಅವರು ಟಿಟಿಡಿ ಎಸ್ವಿ ಪ್ರಾಣದಾನ ಟ್ರಸ್ಟ್ಗೆ 10 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ತಿರುಮಲದ ಕಚೇರಿಯಲ್ಲಿ ಟಿಟಿಡಿ ಅಧ್ಯಕ್ಷರಾದಂಥ ಬಿ.ಆರ್. ನಾಯ್ಡು ಅವರನ್ನು ಭೇಟಿ ಮಾಡಿದರು, ದೇಣಿಗೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಇದೇ ವೇಳೆ ಈಶ್ವರ್ ನಾಯ್ಡು ಅವರನ್ನು ಟಿಟಿಡಿ ಅಧ್ಯಕ್ಷರು ಅಭಿನಂದಿಸಿದ್ದಾರೆ. $10 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಈಶ್ವರ್ ನಾಯ್ಡು ಅವರು ಹೆಸರಾಂತ ಉದ್ಯಮಿ, ಅವರು ರಾಂಕಿ ಇನ್ಫ್ರಾ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಬಹಳ ವರ್ಷಗಳಿಂದಲೂ ಕೂಡ ತಿರುಪತಿಯ ಸನ್ನಿಧಿಗೆ, ಅವರು ಶ್ರೀವಾದಿ ಸನ್ನಿಧಿಗೆ ದೇಣಿಗೆಗಳನ್ನು ಕೊಡ್ತಾನೆ ಬರ್ತಾ ಇದ್ದರು. ಈಗ 10 ಲಕ್ಷ ರೂಪಾಯಿ ಎಸ್ವಿ ಪ್ರಾಣದಾನವನ್ನು ಮಾಡಿದ್ದಾರೆ. ಟಿಟಿಡಿ ಅಧ್ಯಕ್ಷರಾದಂತಹ ಬಿ.ಆರ್. ನಾಯ್ಡು ಅವರು ಕೂಡ ಅವರನ್ನು ಬಹಳ ಪ್ರೀತಿ ಗೌರವದಿಂದ ಸ್ವಾಗತ ಮಾಡಿಕೊಂಡ್ರು. ಅವ್ರ ಕಚೇರಿಯಲ್ಲಿ ಕೂರಿಸ್ಕೊಂಡು ಕೆಲ ಕಾಲ ಮಾತುಕತೆ ಕೂಡ ನಡೆಸಿದರು. ಜೊತೆಗೆ ಅವರ ಕುಶಲೋಪರಿಯನ್ನು ಕೂಡ ವಿಚಾರಿಸಿದರು. ಯಾಕೆಂದರೆ ಅವರು ಕೂಡ ವೆಂಕಟೇಶ್ವರ ಅವರ ಭಕ್ತರಾಗಿರುವುದರಿಂದಾಗಿ ಸಾಕಷ್ಟು ವರ್ಷಗಳಿಂದ ಅವರ ಇಡೀ ಕುಟುಂಬ ಒಂದು ತಿರುಮಲ ಏನಿದೆ ಅಲ್ಲಿ ಭೇಟಿಯನ್ನು ಕೊಡೋದಾಗಿರ್ಬೋದು, ದರ್ಶನ ಕೊಡೋದು ಮಾಡ್ತಾಯಿದ್ರು. ಬಟ್ ಈಗ 10 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಮತ್ತು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಆರ್ಥಿಕವಾದಂಥ ಉಡುಗೊರೆಯನ್ನು ನಾನು ಸಂಸ್ಥೆಗೆ ಕೊಡ್ತೀನಿ ಮತ್ತು ಆಡಳಿತ ಮಂಡಳಿಗೆ ನೀಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಂಕಿ ಇನ್ಫ್ರಾ ಸಂಸ್ಥೆಯನ್ನು ಇವರು ಹೊಂದಿದ್ದಾರೆ. ಈಗ ಟಿಟಿಡಿ ಅಧ್ಯಕ್ಷರ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. 10 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಹಸ್ತಾಂತರವನ್ನು ಮಾಡಿದ್ದಾರೆ.